ಎಲ್ರಿ ಹೋಗಿದ್ರಿ ಅತ್ತಿಯರ? ನೀವು ಚಾ ಕೇಳಿದ್ರಿ, ಚಾ ಮಾಡ್ಕೊಂಡು ಬರೋದ್ರಾಗ ನಾನ್ರಿ ಇಲ್ಲ ಇಲ್ಲ ಮನ್ಯಾಗ. ಎಲ್ಲಿ ಹೋಗಿದ್ರಿ? ನಾನು ಇತ್ಲದಾಗ ಮುಂದೆ ಮುಂಚೆ ಬಗಲ್ದಾಗ ಎಲ್ಲ ಕಡೆ ಹುಡುಕಿದೆ ನೋಡ್ರಿ, ಎಲ್ಲಿ ಸಿಗ್ಲೇ ಇಲ್ಲ. ನೀವು ಎಲ್ಲಿ ಹೋಗಿದ್ರಿ? ಹೌದು ಬಿಡವ ಸೊಸಿ ಅಂದ್ರೆ ನೀನ ನೋಡು. ನಾನು ಮನೆಯೆಲ್ಲ ಹುಡುಕಿದೆ, ಎಲ್ಲ ಗಾಳಿಕಿ ಚಾ ಮಾಡಿಸ್ಕೊಂಡ್ ಕುಡಿಯೋಣ ಅಂತ, ಎಲ್ಲೂ ಕಾಣ್ಲಿಲ್ಲ. ಮತ್ ಮನೆ ಕಾಣ್ಲಿಲ್ಲದಕ್ಕೆಲ್ಲ ಹೊರಗೆ ತಿರ್ಗಾಕ್ ಹೋಗಿ ನೀನು ಅಂತಂದು ಅಲ್ಲಿ ಕೆಳಗಿನವರೆಗೂ ಬಂದ್ ನೋಡ, ಕಟ್ಟಿವರೆಗೂ ಅಲ್ಲೂ ಇರ್ಲಿಲ್ಲ. ಎಲ್ಲಿ ಹಾಳಾಗೋಗಿದ್ದಿ? ಮತ್ ಈಗ ಮನೆ ಬರತ್ಲೆ ನನ್ನನ್ನ ಕೇಳಿ ಎಲ್ಲಿ ಹೋಗಿದ್ರಿ ಅಂತ. ಅಯ್ಯ ಅತ್ತಿಯರ, ನಾನು ಅಲ್ಲಿ ಹಿಂದ ಹಿತ್ಲಾಗ ಕುಳ್ ಬಡಿಯಾಕತ್ತೇನ್ರಿ, ಬಂದು ಚಾ ಬೇಕು ಅಂತ ಅಂದ್ರಿ. ಹಂಗ ಅಂದರ ಹಂಗ ಹೋಗೇ ಬಿಟ್ರಿ. ತಡೀರಿ ಮಾಡ್ಕೊಡ್ತೀನಿ ಅನ್ನಕತ್ತೀನಿ, ಹಂಗ ಸುಮ್ಮನೆ ಹೋದ್ರಿ. ಏನೋ ಸಿಟ್ಟಿಗೆ ಏನೋ ತೆಗಿ ಹತ್ಲಾಗ ಅಂದು ಕುಳ್ ಬಡಿಯೋದು ಬಿಟ್ಟು ಕೈ ತಕೊಂಬಂದು ಅಡಿಗೆ ಮನೆ ಚಾ ಮಾಡ್ಕೊಂಡು ಹೊರ ಬರೋದ್ರಾಗ ನಾನ್ರಿ ಇಲ್ಲ ಇಲ್ಲಿ. ನೀವು ಕಣ್ಣಿಗೆ ಕಂಡಿಲಿಕ್ಕಿಲ್ ಬಿಡ್ರಿ ಅತ್ತಿಯರ, ನಾನು ಇಲ್ಲೇ ಇದ್ದೆ ಮನ್ಯಾಗ. ನಾನೆಲ್ಲಿ ಹೋಗ್ಬೇಕ್ರಿ? ಹೂನವ, ಇದನ್ನ ನೆಪ ಚಲೋ ಆಗೈತಿ ನಿನಗೆ. ನಾನೇನಾರ ಹೇಳತ್ಲೆ ನಿಮ್ಮ ಕಣ್ ಕಾಣಂಗಿಲ್ರಿ ಅತ್ತಿಯಾರ ಅಂದ್ಬಿಡೋದು ಚಲೋ ಆಗ್ಬಿಟ್ಟತ್ ನೋಡಿ. ಇದೊಂದು ಒಳ್ಳೆ ನೆಪ ಸಿಕ್ಕತ್ ನಿನಗೆ. ಮಾತಿಗೂ ಹಂಗ್ ಸೆನ್ಸ್ ಮಾತಾಡದ್ ನನಗೆ. ನಿಮ್ಮ ಕಣ್ ಕಾಣಲ್ಲ ಅನ್ನೋದು. ಅಯ್ಯ ಅತ್ತಿಯರ, ನಾನು ಯಾಕೆ ನಿಮಗೆ ಹಂಗ್ ಸೆನ್ಸ್ ಮಾತಾಡ್ಲಿ? ಬರ್ರೋ ಕಣ್ಣ ಆಪರೇಷನ್ ಮಾಡಿಸ್ಕೊಂಡ್ ಬರೋಣ. ಹಂಗ್ ನೋಡಿ ನಿಮ್ಗೆ 60 ವರ್ಷದ ಕಣ್ಣ ಆಪರೇಷನ್ ಮಾಡಿಸ್ಬೇಕತ್ತು, 80 ಆದ್ರೂ ನೀವು ಇನ್ನೂ ಮಾಡಿಸ್ಕೊಂಡಿಲ್ಲ. ಮತ್ತೆ ಅದಕ್ಕೆ ನಿಮ್ಮ ಕಣ್ ಕರೆಕ್ಟಾಗಿ ಕಾಣಿಸಕತ್ತಿಲ್ಲ. ಇದ್ದದ್ದು ಹೇಳಿದ್ರೆ ನಿಮಗೆ ಯಾಕೆ ಅತ್ತಿಯರ ಸಿಟ್ಟು ಬರ್ತತಿ? ನೋಡು ಇಷ್ಟ ದಿನ ಕಣ್ ಕಾಣಿಸೋದಿಲ್ಲ ಅಂತ ಹಂಗಿಸ್ತಿದ್ದೆ, ಈಗ ವಯಸ್ಸಾಗಿತ್ತು ನಿಮಗೆ ಅಂತ ಹಂಗ್ಸಕತ್ತಿ. ಅನ್ನ ನಾವು ಬಿಟ್ಟು ಬಿದ್ದಾವಲ್ಲ, ಬಿಟ್ಟು ಕೂಳ್ತಿಂತ ನಿಮ್ಮ ಮನ್ಯಾಗ ಅಂದೆ ಏನ್ ಮಾಡ್ತೀರಿ ನೀವು ಅನ್ರಿ. ಹಂಗಾರ ಅತ್ತಿಯರ, ಇದು ನನ್ನ ಮನಿ ರೀ, ನೀವು ನನ್ನ ಮನೆಯಾಗ ಅದೀರ. ಇದು ಮನಿ ನಿಮ್ದಲ್ಲೇನ್ರಿ? ಯಾಕ ಹುಚ್ಕೊಡಿ? ಯಾಕ ಮನಿ ನಿಂದ ಅನ್ಕೊಂಡಿಯ? ಏನಿದು ನನ್ನ ಮನಿ, ಇದು ನನ್ನ ಗಂಡನ ಮನಿ, ಇದು ನನ್ನ ಗಂಡ ಕಟ್ಸಿರೋದು. ಮತ್ತಿರಿ ಕೇಳಿದ್ರ ಅವ್ರ ಅಪ್ಪನ ಏನು ಕೊಟ್ಟಿಲ್ಲ. ನನ್ನ ಗಂಡ ಅವನ ರೊಕ್ಕದಾಗ ದುಡ್ದು ಮನಿ ಕಟ್ಟಿಸ್ಕೊಂಡಾನ. ನಿಂದ ಹೆಂಗ ಕತ್ತಿದು ಮನಿ? ನಾನೇನೋ ಮಾತಿಗೆ ಅಂದ್ರ ಅಲ್ಲ ತಂದ ಮಾಡ್ಕೊಂಡ್ಕೊಂಟಾಳಿ ಮನಿನ. ನಾನಿರೋವರೆಗೂ ನಂದ ಇದು ಮನಿ. ನಾನು ಸತ್ ಕಾಲಕ್ಕೆ ನನ್ನ ಮಗಳಿಗೆ ಬರ್ದು ಕೊಟ್ಟಕನಿ. ಅಯ್ಯಯ್ಯ, ಹಂಗಾರ ಅಲ್ಲೇ ಇರ್ಬೇಕತ್ರಿ ನಿಮ್ಮ ಮಗಳ ಮನ್ಯಾಗ. ಇನ್ನೊಂದು 4 ದಿನ ನಿಮ್ ಚಾಕ್ರಿ ಮಾಡ್ತಿದ್ಲ, ನಾನು ನೋಡ್ತಿದ್ದೆ. ನಾನು ಹೆಚ್ಚಿಗೆ ಮಾತಾಡ, ಹೋಗಿ ತಿನ್ನಕ್ಕೇನಾರ ತಗೊಂಬ ಹೋಗು. ಇದ್ದದ್ದು ಹೇಳಿದ್ರೆ ಹಂಗೆ ಸಿಟ್ಟು ಬರ್ತತಿ. ಮಗಳನ್ನ 4 ದಿನ ಇಟ್ಕೊಂಡು ಚಾಕ್ರಿ ಮಾಡೋದಿಲ್ಲ, ನೆಟ್ಟು ಕೂಳ್ ಮಾಡಿ ಹಾಕಿರಲ್ಲ. ಅದಕ್ಕೆ ಓಡ್ ಬಂದ ಮಗಳ ಮನೆಯಿಂದ. ಈ ಮನಿನೂ ಮಗ ಹೆಸರು ಬರಿತಾಳಂತ ಬಿಟ್ಬಿಡ್ತಾನೆ. ಈಗ ಮಗಳ ಹೆಸರು ಬರೆಯಾಕ ಮನಿ ನಂಗೂ ಗೊತ್ತೈತಿದು. ಅದ ನಮ್ಮ ಮಾವಂದೇನಲ್ಲಿದು, ನಮ್ಮ ಮಾವರ ಅಪ್ಪರದು ಮನಿ ಗೊತ್ತೈತಿ ನನಗೂ. ನಾನೇನು ಬಿಟ್ಬಿಡ್ತೇನೆ ಅನ್ಕೊಂಡತಾಳಿಕಿ ಮುದುಕಿ. ಏ ಟೊಂಕವ್ವ, ಎಲ್ಲದಿ ಬರ್ತೀಯಾ? ಅಜ್ಜಿ, ನನ್ನ ಹೆಸರು ಟೊಂಕವ್ವ ಅಲ್ಲ, ಪಿಂಕಿ. ನೀ ಟೊಂಕವ್ವ ಅಂತ ಎಲ್ಲರೂ ನನ್ನ ಫ್ರೆಂಡ್ಸ್ ಟೊಂಕಿ ಅಂತ ಕರೀತಾರೆ. ಪಿಂಕಿ ಅಂತ ಕರಿ ಅಜ್ಜಿ. ಏಯ್, ನಾನು ಪಿಂಕಿ ಅಂತಾನು ಕರೆಯಲ್ಲ, ಮಂಕಿ ಅಂತಾನು ಕರೆಯಲ್ಲ. ನಾನು ಟೊಂಕವ್ವ ಅಂತಾನೆ ಕರೆಯೋದು. ಅದು ನಮ್ಮ ಅವ್ವನ ಹೆಸರು. ನಮ್ಮ ಅವ್ವನ ನೆನಪಿಗೆ ನಾನು ಟೊಂಕವ್ವ ಅಂತಾನೆ ಇಟ್ಟಿರೋದು. ನಾನು ಟೊಂಕವ್ವ ಅಂತಾನೆ ಕರೆಯೋದು ನೋಡು. ನಿಮ್ಮವ್ ಇಟ್ಕೊಂಡಳಲ್ಲ ಪಿಂಕಿ ಅಂತ, ಕಂಬಗೈತೆ ನೋಡಿದು ಹೆಸರು. ಆಕಿನ ಕರ್ಕವಲ್ಲ ಪಿಂಕಿ ಅಂತ. ನಾನು ಟೊಂಕವ್ವ ಅಂತ ಚಂದ ಕರಿತೇನೆ. ನಾನು ಕರ್ದಾಗ ಓ ಅಂತೇಳಿ ಬಾ. ಏ ಟೊಂಕವ್ವ, ತಗ ಇಲ್ಲಿ ಇದ್ರಾಗ 10 ರೂಪಾಯಿದು ತಂಬಾಕು ಚೀಟ್ ತಗ. 10 ರೂಪಾಯಿದು ಎಲಿ ತಗ, 5 ರೂಪಾಯಿ ಅಡ್ಕಿ ತಗ. ಇನ್ನು 5 ರೂಪಾಯಿ ಉಳಿತತ್ ನೋಡು. ನೀನೇನಾರ ಕುರ್ಕುರೆ ತಿನ್ನು ಹೋಗು. ಕೊಡಜ್ಜಿ. ಆದ್ರೆ ಅಜ್ಜಿ, ಅಡಿಕೆ ಎಲ್ಲಿ ತಿನ್ನಜ್ಜಿ, ಏನಾಗಲ್ಲ. ಈ ತಂಬಾಕು ಚೀಟ್ ತಿನ್ಬಾರ್ದು ಅಜ್ಜಿ. ತಂಬಾಕು ತಿಂದ್ರೆ ಕ್ಯಾನ್ಸರ್ ಬರ್ತದಂತ. ಆಮೇಲೆ ನಿನ್ ಮಕ್ಕಳಿಂದ ಬಾಯಿನ ಕತ್ತರಿಸಿ ತೆಗಿತಾರ ನೋಡು. ಆಮೇಲೆ ನೋಡಜ್ಜಿ, ಸುಂದರವಾದ ಈ ನನ್ನ ಜೀವನವನ್ನು ಈ ತಂಬಾಕು ನಾಶ ಮಾಡಿಬಿಡ್ತು ಅಂತ ಹೇಳಕ್ಕೂ ಬಾಯಿ ಇರಲ್ಲ ನಿನಗೆ. ಅದಕ್ಕೆ ತಂಬಾಕು ಏನ್ ಬೇಡ, ಅಡಿಕೆಯಲ್ಲಿ ತಗೊಂಡ್ಬರ್ತಾನೆ. ನಾನೊಂದು ಕುರ್ಕುರೆ ತಗೊಂತಾನೆ. 10 ರೂಪಾಯಿದು ವಾಪಸ್ ತಂದ್ಕೊಡ್ತಾನೆ. ಉಳಿತಲ್ಲ 10 ರೂಪಾಯಿನ. ತಗೊಳ್ರಿ ಅತ್ತಿಯರ, ಹೊಟ್ಟೆ ಸಕತತ್ತೆ ಅನ್ನಕತ್ತಿದ್ರಲ್ಲ. ಅಲ್ಲಿ ನನ್ನ ಮಗಳದಳಲ್ಲ, ನಾನು ಏನು ತರಕ್ಕೆ ಹೇಳಿದ್ರು ಹೋಗಿ ತಗೊಂಬಂದು ಕೊಡೋದು. ಬಂಗಾರದಂಥದ್ದು. ಇಲ್ಲದಾಳಲ್ಲ ನಿನ್ನ ಮಗಳು 108 ಮಾತಾಡ್ತಾಳೆ. ಒಂದು ತಂಬಾಕು ಚೀಟ್ ತಂದ್ಕೊಡು ಅಂದ್ರೆ ಕ್ಯಾನ್ಸರ್ ಬರ್ತದಂತ. ಕ್ಯಾನ್ಸರ್ ನೀನು ಅದ್ರಲ್ಲಿ ಹಚ್ಕೊಟ್ಟಿದ್ದೀನಿ ನಿನ್ನ ಮಗಳಿಗೆ. ಅದು ಯಾಕೆ ಬರ್ತದೆ ಕ್ಯಾನ್ಸರ್? ಏನು ನಮ್ಮ ಅಜ್ಜು ಬಂದುತ್ತಾ, ನಮ್ಮ ಅವ್ವ ಬಂದುತ್ತಾ, ನಮ್ಮ ಅಪ್ಪು ಬಂದುತ್ತಾ ಅದು ಬರಾಕ? ನಮ್ಮ ವಂಶದಾಗ ಎಲ್ಲರೂ ತಂಬಾಕು ತಿಂದಾರ. ಏನು ತಿಂದ ಕೂಡೇನ ನನಗೆ ಒಬ್ಬಕಿಗೆ ಬಂದ್ಬಿಡ್ತದೆ ನೋಡೋದು. ಅತ್ತಿಯರ, ನಾನು ಕೇಳಿಸ್ಕೊಂಡೆ ನನ್ನ ಮಗಳು ಹೇಳಿದ್ದು. ನನ್ನ ಮಗಳೇ ನಿಮ್ಮ ಮೇಲಿನ ಹೊಟ್ಟೂರಿಗೆ ಹೇಳಿಲ್ಲ, ಇಲ್ಲ 10 ರೂಪಾಯಿ ಹಾಳಾಕತಿ ಅಂತ ಹೇಳಿಲ್ಲ. ಆಕಿ ನಿಜಾನ ಹೇಳ್ಯಾಳ. ಟಿವಿಯಾಗೆಲ್ಲ ತೋರಿಸೋದಿಲ್ಲೇನ್ರಿ, ತಂಬಾಕು ತಿನ್ಬಾರ್ದು, ತಂಬಾಕು ತಿಂದ್ರೆ ಬಾಯಿ ಕ್ಯಾನ್ಸರ್ ಬರ್ತತಿ ಅಂತ. ಗೊತ್ತಿದ್ದನು ನೀವು ನೋಡಿರಿ, ನೀವು ನೋಡಿದ್ದನು ಎಷ್ಟು ಮಾತಾಡ್ತಿರಲ್ರಿ ಅತ್ತಿಯರ. ನಿಮ್ಮ ಮಗಳಿಗೆ ಗೊತ್ತಿರ್ಲಿಕ್ಕಿಲ್ಲ, ತಂದು ಕೊಡತ್ತ. ಅದು ಸಣ್ಣ ಹುಡುಗಿ. ನನ್ನ ಮಗಳಿಗೆ ಗೊತ್ತೈತಿ ಹೇಳ್ಯಾಳ. ನನ್ನ ಮಗಳು ಸಾಲಿಗೆ ಹೋಗ್ತಾಳ, ಸಾಲಿಯಾಗ ಮಿಸ್ ಹೇಳಿರ್ತಾಳ, ಕೇಳಿರ್ತಾಳ. ಅದಕ್ಕೆ ಎಷ್ಟು ಮಾತಾಡ್ತೀರಿ ನೀವು? ನನಗೇನ ಬಗ್ಗೆ ತಿನ್ರಿ ತಂಬಾಕು. ತಿನ್ ಬಾಯಾಗ ಹುಳ ಬೀಳ್ತಾವಲ್ಲ, ಅವಾಗ ಗೊತ್ತಾಕತ್ ನಿಮಗೆ. ಮಾತಾಡ ಎಷ್ಟು ಮಾತಾಡ್ತೀನಿ ನೋಡು. ಬಾಯಾಗ ಹುಳ ಬೀಳ್ಬೇಕಂತ ನನಗೆ. ಸೊಸೆಯಾಗಿ ಮಾತಾ ಇದು. ಮಗಳಿಗೆ ನೆಟ್ಟು ಒಂದು ಸಂಸ್ಕಾರನ ಕಲಿಸಿಲ್ಲ. ಅಜ್ಜಿಗೆ ಹೆಂಗೆ ಗೌರವ ಕೊಡಬೇಕು, ಹೆಂಗೆ ಮಾತಾಡ್ಬೇಕು ಅನ್ನೋದು ಕಲಿಸಿಲ್ಲ. ನನಗೆ ಯಾ ನಮ್ನಿ ಮಾತಾಡ್ತತಿ. ನನ್ನ ಸುಂದರವಾದ ಜೀವನ ಈ ತಂಬಾಕು ಹಾಳು ಮಾಡ್ತಂತ. ಅಯ್ಯೇ, ನಮ್ಮಪ್ಪನೂ ತಿಂತದ, ಸಾಯೋವರೆಗೂ ತಿಂದ ನಮ್ಮಪ್ಪ. ಏನಾಗಿತ್ತು ನಮ್ಮಪ್ಪಗೆ? ಏನಾರ ಒಂದು ರೋಗ, ಒಂದು BP ಇರಲಿಲ್ಲ, ಶುಗರ್ ಇರಲಿಲ್ಲ. ಅವೆಲ್ಲ ನಿಮ್ಮಂತರಿಗೆ, ನಮ್ಮಂತರಿಗೆ ಏನಾಗೋದಿಲ್ಲ. ನೀವು ಇರ್ತಿರಲ್ಲ ಪಾಪಿಗಳು, ನಿಮ್ಮಂತರಿಗೆ ಬರೋದದು ರೋಗ. ಹ್ಞೂ ರೀ ಅತ್ತಿಯರ, ಪಾಪಿ ಸಮುದ್ರಕ್ಕೆ ಹೋದ್ರೆ ಮೊಣಕಾಲ್ ಮಟ ನೀರಂತ. ಅದಕ್ಕೆ ಹೇಳಲ್ ಮತ್ತ ಚಂದಕ್ಕ ಪಾಪಿ ಚಿರಾಯಿ ಅಂತ. ನಿಮಗೇನಕತ್ತಾಗಲ್ರಿ, ನಿಮ್ಗೆ
ನೋಡ್ ಯಾ ನಮ್ನಿ ಮಾತಾಡಕತ್ತಿ ನನಗೆ ಪಾಪಿ ಅನ್ನು ಮನ್ಯಾಗ ಹಿರಿಯರಿಗೆ ಗೌರವ ಕೊಡ್ಬೇಕು ಅನ್ನೋದಿಲ್ಲ ಏನಿಲ್ಲ ಅದಕ್ಕೆ ನಿನ್ ಮಗಳು ಅಷ್ಟು ಅಡ್ಸಟದ್ ಮಾತಾಡ್ತಾಳ ನನಗೆ ಬರ್ಲಿ ತಡಿ ನಿನ್ ಗಂಡ ಬರ್ಲಿ ಅವನ ಅದನ್ನಲ್ಲ ಭಾಡೆ ನನ್ನ ಮಗ ನಿಸ್ಕೊಂಡಾನೆ ಬರ್ಲಿ ಅವನಿಗೆ ಬಾರ್ಕೋಲಿಲ್ಲ ಹೊಡೆಯಂಗ್ ಮಾಡ್ತಾನೆ ನಿನಗೆ ಮಾಡ್ತಾನೆ ನಿನಗೆ ಎಷ್ಟು ನಾಲ್ಗಿ ಉದ್ದ ಬಿಟ್ಟಿ ನೋಡ್ ನೀನು